ಬಿಜೆಪಿಯವರು ಮತ್ತೆ ಆಪರೇಷನ್ ಮಾಡೋದಕ್ಕೆ ಒಬ್ಬೊಬ್ಬ ಶಾಸಕರಿಗೆ 50 ಕೋಟಿ ರೂಪಾಯಿ ಆಫರ್ ಅನ್ನು ನೋಡಿ ನಿಜಾನ ಸರ್? ಇದು ಶುದ್ಧ ಸುಳ್ಳು. ಇತ್ತೀಚೆಗೆ ಸಿದ್ದರಾಮಯ್ಯವರು 100 ಬಾರಿ ಸುಳ್ಳು ಹೇಳಿದರೆ ಸತ್ಯ ಆಗುತ್ತೆ ಅನ್ನುವಂಥದ್ದು ಫಾರ್ಮುಲಾ ಹಿಡ್ಕೊಂಡು ಬಿಟ್ಟಿದ್ದಾರೆ. ಎಲ್ಲ ವಿಚಾರದಲ್ಲಿ ಸುಳ್ಳು ಹೇಳೋಕ್ಕೆ ಶುರು ಮಾಡಿದ್ದಾರೆ. ಆರ್ಥಿಕ ವಿಚಾರದಲ್ಲಿ ಸುಳ್ಳು ಹೇಳಿದ್ದಾರೆ, ಬಜೆಟ್ ವಿಚಾರದಲ್ಲಿ ಸುಳ್ಳು ಹೇಳಿದ್ದಾರೆ. ಈಗ ಶಾಸಕರನ್ನ ಸೆಳೆಯೋದಕ್ಕೆ 50 ಕೋಟಿ ಕೊಡ್ತಾರೆ. ನಾನು ದಯವಿಟ್ಟು ಒಬ್ಬ ಜವಾಬ್ದಾರಿ ಸ್ಥಾನದಲ್ಲಿದ್ದಾರೆ ಸಿದ್ದರಾಮಯ್ಯವರು, ಮುಖ್ಯಮಂತ್ರಿ ಸ್ಥಾನದಲ್ಲಿದ್ದಾರೆ. ಈ ಥರ ಲಘುವಾಗಿ ಮಾತಾಡಬಾರ್ದು. ಯಾರಿಗೆ ಯಾರು ಆಫರ್ ಕೊಟ್ಟರು, ಯಾವ MLA ಆಫರ್ ಕೊಟ್ಟರು, ಆ MLA ಯಾರು ಅಥವಾ ಯಾರು ಲೀಡರ್ ಆಫರ್ ಕೊಟ್ಟರು ಎಲ್ಲ ಬಹಿರಂಗ ಪಡಿಸ್ಬೇಕು. ಈಗಾಗಲೇ ಹಿಂದೆ ದಿಲ್ಲಿಯಲ್ಲಿ ಹಿಂಗೆ ಹೇಳಿದರು. ದಿಲ್ಲಿಯಲ್ಲಿ ಹೆಂಗೆ ಹೇಳಿದಾಗ ಕೇಸ್ ಹಾಕಿದರೆ ಯಾರು ಕೂಡ ಮುಂದೆ ಬರಲಿಲ್ಲ. ಹೇಳ್ರಪ್ಪ ಯಾರಿದ್ದಾರೆ ಅಂತಂದು ಪೊಲೀಸರು ಹೋಗಿ ಎಂಕ್ವೈರಿ ಮಾಡಿದ್ರು ಕೂಡ ಹೆಸರು ಹೇಳಲಿಲ್ಲ. ಹಿಟ್ ಆ್ಯಂಡ್ ರನ್ ಆಗಬಾರ್ದು. ಬಿಜೆಪಿಯವರು ಮತ್ತೆ ಆಪರೇಷನ್ ಮಾಡೋದಕ್ಕೆ ಒಬ್ಬೊಬ್ಬ ಶಾಸಕರಿಗೆ 50 ಕೋಟಿ ರೂಪಾಯಿ ಆಫರ್ ಅನ್ನು ನೋಡಿ ನಿಜಾನ ಸರ್? ಇದು ಶುದ್ಧ ಸುಳ್ಳು. ಇತ್ತೀಚೆಗೆ ಸಿದ್ದರಾಮಯ್ಯವರು 100 ಬಾರಿ ಸುಳ್ಳು ಹೇಳಿದರೆ ಸತ್ಯ ಆಗುತ್ತೆ ಅನ್ನುವಂಥದ್ದು ಫಾರ್ಮುಲಾ ಹಿಡ್ಕೊಂಡು ಬಿಟ್ಟಿದ್ದಾರೆ. ಎಲ್ಲ ವಿಚಾರದಲ್ಲಿ ಸುಳ್ಳು ಹೇಳೋಕ್ಕೆ ಶುರು ಮಾಡಿದ್ದಾರೆ. ಆರ್ಥಿಕ ವಿಚಾರದಲ್ಲಿ ಸುಳ್ಳು ಹೇಳಿದ್ದಾರೆ, ಬಜೆಟ್ ವಿಚಾರದಲ್ಲಿ ಸುಳ್ಳು ಹೇಳಿದ್ದಾರೆ. ಈಗ ಶಾಸಕರನ್ನ ಸೆಳೆಯೋದಕ್ಕೆ 50 ಕೋಟಿ ಕೊಡ್ತಾರೆ. ನಾನು ದಯವಿಟ್ಟು ಒಬ್ಬ ಜವಾಬ್ದಾರಿ ಸ್ಥಾನದಲ್ಲಿದ್ದಾರೆ ಸಿದ್ದರಾಮಯ್ಯವರು, ಮುಖ್ಯಮಂತ್ರಿ ಸ್ಥಾನದಲ್ಲಿದ್ದಾರೆ. ಈ ಥರ ಲಘುವಾಗಿ ಮಾತಾಡಬಾರ್ದು. ಯಾರಿಗೆ ಯಾರು ಆಫರ್ ಕೊಟ್ಟರು, ಯಾವ MLA ಆಫರ್ ಕೊಟ್ಟರು, ಆ MLA ಯಾರು ಅಥವಾ ಯಾರು ಲೀಡರ್ ಆಫರ್ ಕೊಟ್ಟರು ಎಲ್ಲ ಬಹಿರಂಗ ಪಡಿಸ್ಬೇಕು. ಈಗಾಗಲೇ ಹಿಂದೆ ದಿಲ್ಲಿಯಲ್ಲಿ ಹಿಂಗೆ ಹೇಳಿದರು. ದಿಲ್ಲಿಯಲ್ಲಿ ಹೆಂಗೆ ಹೇಳಿದಾಗ ಕೇಸ್ ಹಾಕಿದರೆ ಯಾರು ಕೂಡ ಮುಂದೆ ಬರಲಿಲ್ಲ. ಹೇಳ್ರಪ್ಪ ಯಾರಿದ್ದಾರೆ ಅಂತಂದು ಪೊಲೀಸರು ಹೋಗಿ ಎಂಕ್ವೈರಿ ಮಾಡಿದ್ರು ಕೂಡ ಹೆಸರು ಹೇಳಲಿಲ್ಲ. ಹಿಟ್ ಆ್ಯಂಡ್ ರನ್ ಆಗಬಾರ್ದು. ಬಿಜೆಪಿಯವರು ಮತ್ತೆ ಆಪರೇಷನ್ ಮಾಡೋದಕ್ಕೆ ಒಬ್ಬೊಬ್ಬ ಶಾಸಕರಿಗೆ 50 ಕೋಟಿ ರೂಪಾಯಿ ಆಫರ್ ಅನ್ನು ನೋಡಿ ನಿಜಾನ ಸರ್? ಇದು ಶುದ್ಧ ಸುಳ್ಳು. ಇತ್ತೀಚೆಗೆ ಸಿದ್ದರಾಮಯ್ಯವರು 100 ಬಾರಿ ಸುಳ್ಳು ಹೇಳಿದರೆ ಸತ್ಯ ಆಗುತ್ತೆ ಅನ್ನುವಂಥದ್ದು ಫಾರ್ಮುಲಾ ಹಿಡ್ಕೊಂಡು ಬಿಟ್ಟಿದ್ದಾರೆ. ಎಲ್ಲ ವಿಚಾರದಲ್ಲಿ ಸುಳ್ಳು ಹೇಳೋಕ್ಕೆ ಶುರು ಮಾಡಿದ್ದಾರೆ. ಆರ್ಥಿಕ ವಿಚಾರದಲ್ಲಿ ಸುಳ್ಳು ಹೇಳಿದ್ದಾರೆ, ಬಜೆಟ್ ವಿಚಾರದಲ್ಲಿ ಸುಳ್ಳು ಹೇಳಿದ್ದಾರೆ. ಈಗ ಶಾಸಕರನ್ನ ಸೆಳೆಯೋದಕ್ಕೆ 50 ಕೋಟಿ ಕೊಡ್ತಾರೆ. ನಾನು ದಯವಿಟ್ಟು ಒಬ್ಬ ಜವಾಬ್ದಾರಿ ಸ್ಥಾನದಲ್ಲಿದ್ದಾರೆ ಸಿದ್ದರಾಮಯ್ಯವರು, ಮುಖ್ಯಮಂತ್ರಿ ಸ್ಥಾನದಲ್ಲಿದ್ದಾರೆ. ಈ ಥರ ಲಘುವಾಗಿ ಮಾತಾಡಬಾರ್ದು. ಯಾರಿಗೆ ಯಾರು ಆಫರ್ ಕೊಟ್ಟರು, ಯಾವ MLA ಆಫರ್ ಕೊಟ್ಟರು, ಆ MLA ಯಾರು ಅಥವಾ ಯಾರು ಲೀಡರ್ ಆಫರ್ ಕೊಟ್ಟರು ಎಲ್ಲ ಬಹಿರಂಗ ಪಡಿಸ್ಬೇಕು. ಈಗಾಗಲೇ ಹಿಂದೆ ದಿಲ್ಲಿಯಲ್ಲಿ ಹಿಂಗೆ ಹೇಳಿದರು. ದಿಲ್ಲಿಯಲ್ಲಿ ಹೆಂಗೆ ಹೇಳಿದಾಗ ಕೇಸ್ ಹಾಕಿದರೆ ಯಾರು ಕೂಡ ಮುಂದೆ ಬರಲಿಲ್ಲ. ಹೇಳ್ರಪ್ಪ ಯಾರಿದ್ದಾರೆ ಅಂತಂದು ಪೊಲೀಸರು ಹೋಗಿ ಎಂಕ್ವೈರಿ ಮಾಡಿದ್ರು ಕೂಡ ಹೆಸರು ಹೇಳಲಿಲ್ಲ. ಹಿಟ್ ಆ್ಯಂಡ್ ರನ್ ಆಗಬಾರ್ದು. ಬಿಜೆಪಿಯವರು ಮತ್ತೆ ಆಪರೇಷನ್ ಮಾಡೋದಕ್ಕೆ ಒಬ್ಬೊಬ್ಬ ಶಾಸಕರಿಗೆ 50 ಕೋಟಿ ರೂಪಾಯಿ ಆಫರ್ ಅನ್ನು ನೋಡಿ ನಿಜಾನ ಸರ್? ಇದು ಶುದ್ಧ ಸುಳ್ಳು. ಇತ್ತೀಚೆಗೆ ಸಿದ್ದರಾಮಯ್ಯವರು 100 ಬಾರಿ ಸುಳ್ಳು ಹೇಳಿದರೆ ಸತ್ಯ ಆಗುತ್ತೆ ಅನ್ನುವಂಥದ್ದು ಫಾರ್ಮುಲಾ ಹಿಡ್ಕೊಂಡು ಬಿಟ್ಟಿದ್ದಾರೆ. ಎಲ್ಲ ವಿಚಾರದಲ್ಲಿ ಸುಳ್ಳು ಹೇಳೋಕ್ಕೆ ಶುರು ಮಾಡಿದ್ದಾರೆ. ಆರ್ಥಿಕ ವಿಚಾರದಲ್ಲಿ ಸುಳ್ಳು ಹೇಳಿದ್ದಾರೆ, ಬಜೆಟ್ ವಿಚಾರದಲ್ಲಿ ಸುಳ್ಳು ಹೇಳಿದ್ದಾರೆ. ಈಗ ಶಾಸಕರನ್ನ ಸೆಳೆಯೋದಕ್ಕೆ 50 ಕೋಟಿ ಕೊಡ್ತಾರೆ. ನಾನು ದಯವಿಟ್ಟು ಒಬ್ಬ ಜವಾಬ್ದಾರಿ ಸ್ಥಾನದಲ್ಲಿದ್ದಾರೆ ಸಿದ್ದರಾಮಯ್ಯವರು, ಮುಖ್ಯಮಂತ್ರಿ ಸ್ಥಾನದಲ್ಲಿದ್ದಾರೆ. ಈ ಥರ ಲಘುವಾಗಿ ಮಾತಾಡಬಾರ್ದು. ಯಾರಿಗೆ ಯಾರು ಆಫರ್ ಕೊಟ್ಟರು, ಯಾವ MLA ಆಫರ್ ಕೊಟ್ಟರು, ಆ MLA ಯಾರು ಅಥವಾ ಯಾರು ಲೀಡರ್ ಆಫರ್ ಕೊಟ್ಟರು ಎಲ್ಲ ಬಹಿರಂಗ ಪಡಿಸ್ಬೇಕು. ಈಗಾಗಲೇ ಹಿಂದೆ ದಿಲ್ಲಿಯಲ್ಲಿ ಹಿಂಗೆ ಹೇಳಿದರು. ದಿಲ್ಲಿಯಲ್ಲಿ ಹೆಂಗೆ ಹೇಳಿದಾಗ ಕೇಸ್ ಹಾಕಿದರೆ ಯಾರು ಕೂಡ ಮುಂದೆ ಬರಲಿಲ್ಲ. ಹೇಳ್ರಪ್ಪ ಯಾರಿದ್ದಾರೆ ಅಂತಂದು ಪೊಲೀಸರು ಹೋಗಿ ಎಂಕ್ವೈರಿ ಮಾಡಿದ್ರು ಕೂಡ ಹೆಸರು ಹೇಳಲಿಲ್ಲ. ಹಿಟ್ ಆ್ಯಂಡ್ ರನ್ ಆಗಬಾರ್ದು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.